Hello my dear students, welcome back to Learn Easily channel. 9th Standard English Unit Test 2 9ನೇ ತರಗತಿ ಇಂಗ್ಲಿಷ್ ವಿಷಯದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಯೂನಿಟ್ ಟೆಸ್ಟ್ 2 3 ಕ್ವಶನ್ಸ್ ಆ್ಯಂಡ್ ಗ್ರೇಟ್ಫುಲ್ನೆಸ್ ಪೊಯಮ್. ಇಲ್ಲಿ 25 ಅಂಕಗಳಿಗೆ ಈ ಯೂನಿಟ್ ಟೆಸ್ಟ್ 2ನಲ್ಲಿ 9ನೇ ತರಗತಿ ಇಂಗ್ಲಿಷ್ ವಿಷಯದ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಆನ್ಸರ್ಸ್ನಲ್ಲಿ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಕೀ ಉತ್ತರಗಳು ಸಹ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಸಿಗುತ್ತೆ. ಇಲ್ಲಿ ಮೊದಲನೇ ಮೇನ್ ಡೂ ಆಸ್ ಡೈರೆಕ್ಟೆಡ್ 5 ಕ್ವಶನ್ಸ್ ಇದೆ. ಮೊದಲನೆಯ ಒಂದು ಪ್ರಶ್ನೆ, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ದ ಹರ್ಮಿಟ್ ಲಿಸನ್ಡ್ ಟು ದ ಕಿಂಗ್. ಇಲ್ಲಿ ಲಿಸನ್ಡ್ ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಆದ್ದರಿಂದ ಡಿಡಂಟ್. ಇಲ್ಲಿ ಡಿಡಂಟ್ ಆಪ್ಷನ್ ಸಿನಲ್ಲಿದೆ. ದ ಹರ್ಮಿಟ್ಗೆ ಪ್ರನೌನ್ ಹಿ, ಡಿಡಂಟ್ ಹಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಸೆಕೆಂಡ್ ಕ್ವಶನ್ ನೋಡಿದಾಗ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು 3 ಕ್ವಶನ್ಸ್ ಆ್ಯಂಡ್ ಗೆಟ್ ಆನ್ಸರ್. ಇಲ್ಲಿ ಇನ್ಫಿನಿಟಿವ್ ಅಂದಾಗ ಆಪ್ಷನ್ ಎ ಕಮ್, ಆಪ್ಷನ್ ಬಿ ಟು ಆಸ್ಕ್, ಆಪ್ಷನ್ ಸಿ ಹರ್ಮಿಟ್, ಆಪ್ಷನ್ ಡಿ ಕ್ವಶನ್ಸ್ ಇದೆ. ಇಲ್ಲಿ ಆಪ್ಷನ್ ಬಿ ಟು ಆಸ್ಕ್, 2+ ವರ್ಬನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಇನ್ನು ಥರ್ಡ್ ಕ್ವಶನ್, ಚೂಸ್ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಸ್ವಿಮ್ಮಿಂಗ್, ಸ್ವಿಮ್ಮಿಂಗ್ ಫೂಲ್. ನಂತರ ಫೋರ್ತ್ ಕ್ವಶನ್ಗೆ ಬಂದಾಗ ಚೂಸ್ ದಿ ಕರೆಕ್ಟ್ ವರ್ಡ್. ಇಲ್ಲಿ ಎ ಪರ್ಸನ್ ಹೂ ಲಿವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್. ಎ ಕೌನ್ಸಿಲ್, ಬಿ ಹರ್ಮಿಟ್, ಸಿ ಮೆಸೆಂಜರ್, ಡಿ ಕಿಂಗ್. ಇಲ್ಲಿ ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಫಿಫ್ತ್ ಕ್ವಶನ್ಗೆ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಕಿಂಗ್ ಮೆಟ್ ದ ವೈಸ್ ಹರ್ಮಿಟ್. ವೈಸ್ ಹರ್ಮಿಟ್, ವೈಸ್ ಅಂದರೆ ಬುದ್ಧಿವಂತಿಕೆ ಅಥವಾ ಬುದ್ಧಿವಂತ ಅಂತ. ಸೊ ಇದು ಅಡ್ಜೆಕ್ಟಿವ್ ಆಗುತ್ತೆ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಹೌ ಡಿಡ್ ದ ಕಿಂಗ್ ಹೆಲ್ಪ್ ದ ವುಂಡೆಡ್ ಮ್ಯಾನ್. ಇಲ್ಲಿ ದ ಕಿಂಗ್ ವಾಶ್ಡ್ ದಿ ವುಂಡ್ ಆ್ಯಂಡ್ ರೀಡ್ರೆಸ್ಡ್ ದ ವುಂಡ್ ಅಂಟಿಲ್ ದ ಬ್ಲಡ್ ಸ್ಟಾಪ್ ಫ್ಲೋಯಿಂಗ್. ನೆಕ್ಸ್ಟ್ 7th question. The poet is thankful for the eyes and ears. Why? The poet thankful for the eyes because eyes can see the activities done by him for the God. Next, ears. The poet thankful for the ears because the ears may hear the sobbings of the other peoples. Next, 8th one. What were the king's 3 questions? Here the king's 3 questions were: what is the right time to begin something? Who should a king listen to? What is the most important thing for a king to do? Next, why does the poem asks grateful for a heart? Here the poem asks grateful for a heart because heart may love the people or loves. Next, third main ge bandaga answer the following extract ide. I am grateful for the eyes that I can see. Who said this? The poet. From which poem this sentence was taken? Gratefulness. Write the name of the poet ಇದೆ. ಆ ಪೊಯೆಟ್ ನೇಮನ್ನು ಇಲ್ಲಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ಆನ್ಸರ್ಸನ್ನು ನಾನು ನೀಡಿರ್ತೇನೆ. ಇಲ್ಲಿ ಪೊಯೆಟ್ ನೇಮ್ ಅಂತ ಬಂದಾಗ ಜೋಸೆಫ್ ಟಿ ರೆನಾಲ್ಡಿ. ನಂತರ ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್. ಇದು 3 ಕ್ವಶನ್ಸಿಂದ ಕೇಳಿರ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಹೂ ಸೆಡ್ ದಿಸ್? ದ ಹರ್ಮಿಟ್ ಸೆಡ್ ದಿಸ್. Who was it said to? It said to the king. Who does someone refers to? Someone refers to wounded man or bearded person. Next, 4th question. Answer the following in 5 to 6 sentences. Why did the king go to hermit to get the answers to the 3 questions? ನಂತರ ಕಂಪ್ಲೀಟ್ ದ ಪೊಯಮ್ ಇದೆ. ಗ್ರೇಟ್ಫುಲ್ನೆಸ್. ನೋಡಿ, ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ಸಹ ಇಲ್ಲಿ ಕೆಳಗಡೆ ನೀಡಲಾಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆ 9th ಸ್ಟ್ಯಾಂಡರ್ಡ್ನ ಒಂದು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಆಧಾರದಲ್ಲಿ ನೀಡಲಾಗಿರುತ್ತೆ. ಇನ್ನು ಹೆಚ್ಚಿನ ಒಂದು ವಿಡಿಯೋಸ್ ಹಾಗೆ ಟೆಸ್ಟ್ಸ್, FA ಟೆಸ್ಟ್ಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಕೀ ಆನ್ಸರ್ಸ್ ಇದೆ ನೋಡಬಹುದು. ಹಾಗೆ ಇದನ್ನು ನೀವು ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದು. ಈ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ. ಆ್ಯಂಡ್ ವಾಚ್ ದಿಸ್ ಫುಲ್ ವಿಡಿಯೋ ಆ್ಯಂಡ್ ಲರ್ನ್ ದಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಲರ್ನ್ ಈಸಿಲಿ ಚಾನಲ್.